ಬೆಂಗಳೂರು ಹೆಸರು ರಾಮನಗರ ಹೆಸರು ಚೇಂಜ್ ಮಾಡಿದ್ರೆ ಬೆಂಗಳೂರು ಅಂತಂದ್ರೆ ನೀವೆಲ್ಲ ಬೆಂಗಳೂರವ್ರು ಆಗ್ಬಿಡ್ತಿರಲ್ಲ ಸರ್. ಒಂದು ಹೇಗೆ ಬೆಂಗಳೂರವರು ಅಂತ ಇಲ್ಲ, ಅವರೊಬ್ಬರೇ ಬೆಂಗಳೂರಿನವರು. ಅವ್ರು ಹುಟ್ಟಿರೋದು, ಅವ್ರ ವಂಶಸ್ಥರು ಅವರೆಲ್ಲ ಬೆಂಗಳೂರಿನಲ್ಲಿ ಹುಟ್ಟಿ ಮಹಾನ್ ಸಾಧನೆ ಮಾಡಿರೋದು. ನಾವೆಲ್ಲ ಸಾಧನೆ ಮಾಡಿದ್ದೀವಿ. ಅದರಿಂದ ಪಾಪ ಅವ್ರ ಸಾಧನೆಗಳು ಚಿರಾಯವಾಗಿ ಉಳಿಬೇಕಲ್ಲ, ಚಿರಾಯವಾಗಿ ಉಳಿಕೋಸ್ಕರವಾಗಿ ಹೆಸರು ಪಾಪ ಬದಲಾವಣೆ ಮಾಡ್ಕೊಂಡವ್ರೆ. ಅದರ ಉದ್ದೇಶ ಅವ್ರು ಹೇಳಬೇಕು. ಅದರಿಂದ ಏನು ಸಿಗುತ್ತೆ ಅವರಿಗೆ ಅಂತ ಹೇಳಿ, ಏನು ಸಿಗುತ್ತೆ ಅಂತ ಹೇಳಿ. ಇವತ್ತು ಈ ಹೆಸರು ಬದಲಾವಣೆ ಮಾಡಿದ್ರೆ ಈಗ ಮುಂದಕ್ಕೆ ಇವೆಲ್ಲ ಆಧಾರ್ ಕಾರ್ಡು ಮತ್ತಿನ್ನು ಅವರಿಗೆ ಕೆಲವು ಇದೆಲ್ಲ ಇದೆಯಲ್ಲ ದಾಖಲೆಗಳು, ಅದೆಲ್ಲ ಈಗ ಬೆಂಗಳೂರು ರಾಮನಗರ ಜಿಲ್ಲೆ ಹೆಸರಿದೆ, ಅದನ್ನೆಲ್ಲ ತೆಗೆದು ಹೊಸ್ದಾಗಿ ಅರ್ಜಿ ಹಾಕ್ಸ್ಕೊಂಡು ಬೆಂಗಳೂರು ದಕ್ಷಿಣ ಅಂತ ಅಂದ್ಬಿಟ್ಟು ಅದಿನ್ನೊಂದು ಪ್ರೊಸೆಸ್ ಶುರು ಆಗಬೇಕಲ್ಲ. ಇದಿಷ್ಟೇ ತಾನೇ ಇವ್ರು ಮಾಡೋ ಸಾಧನೆ. ನೋಡೋಣ ಬನ್ನಿ ಏನೇನಾಗುತ್ತೆ. ಕನಕಪುರ ಮತ್ತೆ ರಾಮನಗರಕ್ಕೆ ಮೆಡಿಕಲ್ ಕಾಲೇಜು ಈ ಸತಿ ಆಗಿಲ್ಲ ಸರ್. ಈಗ ಕಾಲೇಜ್ ಬಿಲ್ಡಿಂಗೇ ಆಗಿಲ್ಲ, ಅಲ್ಲಿ ಕಾಲೇಜ್ ಹೆಂಗೆ ಕೊಡ್ತಾರೆ? ನಾನು ಅದ್ರ ಬಗ್ಗೆ ತಕರಾರೇನಿಲ್ಲ, ಅದೆಲ್ಲ ಮುಂದೆ ಎಲ್ಲೆಲ್ಲಿಗೆ ಹೋಗುತ್ತೆ ನೋಡೋಣಂತೆ. ಅವ್ರಿಗೆ ಏನಾದರೂ ಅಲ್ಪ ಸ್ವಲ್ಪ ತಲೆ ಬುದ್ಧಿ ಇದ್ದಿದ್ರೆ ರಾಮನಗರ ಚನ್ನಪಟ್ಟಣ ಅವಳಿ ನಗರ ಮಾಡಿದರೆ ಒಂದು ಹೆಸರಾದರೂ ಬರೋದು. ಹುಬ್ಬಳ್ಳಿ ಧಾರವಾಡ ಏನು ಅವಳಿ ನಗರ ಇದೆ, ಆ ರೀತಿ ನಾನು ಹೇಳ್ತಾನೇ ಇದ್ದೀನಿ. ನಾನು ಒಂದು 3 ವರ್ಷವೋ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಾಮನಗರ ಚನ್ನಪಟ್ಟಣ ಅವಳಿ ನಗರವನ್ನಾಗಿ ಮಾಡಿ ಮಹಾನಗರ ಪಾಲಿಕೆ ಮಾಡಿ ನಗರ ಪಾಲಿಕೆ ಮಾಡಿ ಅದನ್ನು ಡೆವಲಪ್ಮೆಂಟ್ ಏನೇನು ಮಾಡಬೇಕು ಅನ್ನೋದು ಚಿಂತನೆ ನಾನು ಇಟ್ಕೊಂಡಿದ್ದೆ. ಇವ್ರಿಗೆ ಅದೆಲ್ಲ ಚಿಂತನೆ ಇಲ್ಲ. ಪಾಪ ಭೂಮಿ ಮೇಲೆ ಜಾಸ್ತಿ ಮಾಡಿ ಮೂಟುಗಟ್ಟಲೆ ದುಡ್ಡು ತುಂಬಿಸ್ತಾರಂತೆ. ಏನಿಲ್ಲ, ಚನ್ನಪಟ್ಟಣ ಚುನಾವಣೆದು ನಮ್ಮ ಕಾರ್ಯಕರ್ತದು ಸಭೆ ಮಾಡಿದ್ದೇನೆ. ಅವ್ರಿಗೆಲ್ಲ ಹೋಗಿ ಯೋಗೀಶ್ ಅವ್ರ ಜೊತೆ ಕೂತು ಚರ್ಚೆ ಮಾಡ್ರಪ್ಪ ಅಂತ ಹೇಳಿದ್ದೇನೆ. ಚರ್ಚೆ ಅವ್ರೇನು ಮಾಡ್ತಾರೆ, ನಾನು ಹೋದ ನಂತರ ಮತ್ತೆ ಇನ್ನೊಂದು ಬಾರಿ ಏನೇನಾಗಿದೆ ಡೆವಲಪ್ಮೆಂಟ್ ನೋಡಿ ಹೇಳ್ತೀನಿ. ಎಲ್ಲಿ ಇಲ್ಲ, ಹೈಕಮಾಂಡ್ ಜೊತೆನಲ್ಲಾಗಲಿ ರಾಜ್ಯದ ನಾಯಕರ ಜೊತೆನಾಗಲಿ ಅದರ ಬಗ್ಗೆ ಇನ್ನೂ ಅದು ಚರ್ಚೆಗಳಾಗಿಲ್ಲ.